ನಮಸ್ಕಾರ ಸ್ನೇಹಿತರೆ. ಆ ಪುಸ್ತಕ ಪ್ರಕಾಶನದ ಕುರಿತಾಗಿ ಹಲವಾರು ನಮ್ಮ ಸ್ನೇಹಿತರು ನಮ್ಮ ನಿವೃತ್ತ ಪಬ್ಲಿಕೇಶನ್ ಅನ್ನ ನಮ್ಮ ಪುಸ್ತಕ ಪ್ರಕಟಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಹಲವಾರು ಲೇಖಕರು ನಮ್ಮನ್ನ ಸಂಪರ್ಕಿಸ್ತಾರೆ. ಈ ಪುಸ್ತಕ ಪ್ರಕಾಶನ ಅಂತಕ್ಕಂಥದ್ದು ಒಂದು ರೀತಿಯ ಉದ್ಯಮವಾಗಿ ಮಾರ್ಪಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 7-8 ವರ್ಷಗಳಿಂದ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಹಲವಾರು ಪುಸ್ತಕಗಳನ್ನ ನಾವು ಪ್ರಕಟಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಕೆಲವೊಂದು ಸಲ ಕೆಲವೊಬ್ಬ ಪ್ರಖ್ಯಾತ ಲೇಖಕರು ಡಾಕ್ಟರ್ ಎಚ್.ಎಂ. ಮರಳಸಿದ್ದಯ್ಯನವರ ಪುಸ್ತಕಗಳಿರಬಹುದು, ಶ್ರೀಯುತ ಶಂಕರ್ ಪಾಠಕ್ ಅವರ ಪುಸ್ತಕಗಳಿರ್ಬೋದು, ಹಾಗೆಯೇ ಟಿ.ಕೆ. ನಯ್ಯರ್ ಅವರ ಪುಸ್ತಕಗಳಿರ್ಬೋದು. ನಮ್ಮ ನಿವೃತ್ತ ಪ್ರಕಾಶನಕ್ಕಿಂತ ಮೊದಲೇನೆ ಹಲವಾರು ಪುಸ್ತಕಗಳನ್ನ ಬರೆದಿದ್ರು. ಬರೆದ ನಂತರ ಅವನ ಪ್ರಕಟಣೆ ಮಾಡಿದ್ರು. ಪ್ರಕಟಣೆ ಮಾಡಿದ ನಂತರ ನಮ್ಮ ಪ್ರಕಾಶನ ಸಂಸ್ಥೆಗೆ ಕೊಟ್ಟರು. ಈ ಹಿರಿಯ ಜೀವಿಗಳು ಆ ಪುಸ್ತಕ ಪ್ರಕಾಶನ ಅಂತಂದ್ರೆ, ಅವರ ಪುಸ್ತಕ ಹೊರಬರುತ್ತದೆ ಅಂತಂದ್ರೆ ಹಲವಾರು ರೀತಿಯ ಕಾಳಜಿಯನ್ನು ವಹಿಸ್ತಿದ್ರು. ಅವರ ಜೊತೆಗೆ ಅತ್ಯುತ್ತಮವಾದ ಒಡನಾಟ ಇರ್ತಿತ್ತು. ಯಾವುದೇ ಅಗ್ರಿಮೆಂಟು ಮತ್ತೆ ಅದು ಲೇಖಕ ಮತ್ತೆ ಪ್ರಕಾಶಕರ ನಡುವೆ ಯಾವುದೇ ರೀತಿಯಾದಂತಹ ಒಡಂಬಡಿಕೆ ಇಲ್ದನೆ ಪುಸ್ತಕ ಪ್ರಕಾಶನ ಮಾಡಿದ್ದು ಉಂಟು, ಕೇವಲ ಮಾತಿನ ಮುಖಾಂತರ. ಯಾಕೆಂದ್ರೆ ಪರಸ್ಪರ ಒಂದು ನಂಬಿಕೆ, ವಿಶ್ವಾಸ ಮತ್ತೆ ಬೇರೆ ಒಂದು ಇದರಲ್ಲಿ ನಾವು ಪುಸ್ತಕಗಳನ್ನ ಸುಮಾರು 15-20 ಪುಸ್ತಕಗಳನ್ನ ಪ್ರಕಾಶನ ಮಾಡೋದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಸಮಾಜ ಕಾರ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೂ ಸಹ ನಾವು ಕೆಲವೊಂದು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದೀವಿ. ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ನಿವೃತ್ತ ಪಬ್ಲಿಕೇಶನ್ಸ್ ಮೂಲಕ ನಾವು ಪ್ರಕಾಶನ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಹಲವಾರು ವಿಷಯಗಳನ್ನ ಕುರಿತು ನನ್ನ ಕೆಲವೊಬ್ರು ಸ್ನೇಹಿತರು ಈ ಕುರಿತು ಕೆಲವೊಂದು ಪುಸ್ತಕಗಳನ್ನ ಬರೀ ಪ್ರಕಾಶನದ ಬಗ್ಗೆ, ಲೇಖಕರ ಬಗ್ಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲೇ ನನ್ನ ಅನುಭವಕ್ಕೆ ಬಂದಂತಹ ಈ ಪ್ರಕಾಶನ, ಲೇಖಕರ ಮತ್ತೆ ಪ್ರಕಾಶಕರ ನಡುವಿನ ಒಪ್ಪಂದ, ಮತ್ತೆ ಹಲವಾರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಈಗ ಕಿಂಡಲ್ ನಲ್ಲಿ ಯಾವ ರೀತಿ ಪುಸ್ತಕವನ್ನ ಪಬ್ಲಿಷ್ ಮಾಡಬಹುದು, ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ಯಾವ ರೀತಿ ನಮ್ಮ ಪುಸ್ತಕಗಳನ್ನ ಮಾರಾಟ ಮಾಡಬಹುದು. ಇತ್ತೀಚೆಗೆ ನಮ್ಮ ಮೈಲ್ಯಾಂಗ್ ಅನ್ನತಕ್ಕಂಥ ಒಂದು ಸಂಸ್ಥೆ ಆಡಿಯೋ ಪುಸ್ತಕಗಳನ್ನ, ಕನ್ನಡದ ಆಡಿಯೋ ಪುಸ್ತಕಗಳನ್ನ ಮತ್ತೆ ಕೆಲವೊಂದು ಇತರೆ ಈ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ನಮ್ಮ ಕೆಲವೊಂದು ಪುಸ್ತಕಗಳನ್ನ ಕೊಟ್ಟಿದ್ದೀವಿ. ಪುಸ್ತಕ ಪ್ರಕಾಶನ ಅಂತಕ್ಕಂಥದ್ದು ತುಂಬಾ ವಾಸ್ಟ್ ಆದಂತಹ ಸಬ್ಜೆಕ್ಟ್. ಕೆಲವೊಮ್ಮೆ ಲೇಖಕರು, ನನಗನ್ಸಿದ್ದು, ಲೇಖಕರು ಒಂದು ಪುಸ್ತಕವನ್ನ ಅತ್ಯಂತ ಶ್ರಮಪಟ್ಟು ಅತ್ಯಂತ ಕಾಳಜಿಯಿಂದ ತಮ್ಮ ಮಕ್ಕಳ ರೀತಿಯಲ್ಲಿ ಅದನ್ನ ಪೋಷಣೆ ಮಾಡ್ತಾರೆ, ಬರೀತಾರೆ, ಕಷ್ಟಪಡ್ತಾರೆ. 2-3 ವರ್ಷಗಳ ಶ್ರಮ ಇರುತ್ತೆ. ಅಟ್ ದ ಸೇಮ್ ಟೈಮ್ ಆಸ್ ಎ ಪ್ರಕಾಶಕರಾಗೂ ಸಹ ನಮ್ಮದೇ ಆದಂತಹ ಕೆಲವೊಂದು ಜವಾಬ್ದಾರಿಗಳಿರ್ತವೆ. 1000ಕ್ಕಿಂತ ಕಡಿಮೆ ಪುಸ್ತಕಗಳನ್ನ ಪ್ರಕಾಶನ ಮಾಡಿದ್ರೆ ಪ್ರಿಂಟಿಂಗ್ ವೆಚ್ಚ ಜಾಸ್ತಿ ಆಗುತ್ತೆ. 1000 ಪುಸ್ತಕಗಳನ್ನ ಮಾಡ್ಕೊಂಡ್ರೆ ಅದನ್ನ ಮಾರಾಟ ಮಾಡೋದಕ್ಕೆ 2-3 ವರ್ಷ ಬೇಕಾಗುತ್ತೆ. ಆ 2-3 ವರ್ಷ ಪುಸ್ತಕಗಳನ್ನ ಇಟ್ಕೊಳಕ್ ಹೋದ್ರೆ ದೊಡ್ಡ ಗೋಡೌನ್ ಬೇಕಾಗುತ್ತೆ. ಆ ದೊಡ್ಡ ಗೋಡೌನ್ ಮೇಂಟೈನ್ ಮಾಡೋದಕ್ಕೆ ಹೋದ್ರೆ ಹಲವಾರು ರೀತಿಯಾದಂತಹ ಅದಕ್ಕೆ ರೆಂಟ್ ಇರಬಹುದು, ಇಲಿಗಳಿರ್ಬಹುದು, ಬೇರೆ ಬೇರೆಗಳ ಒಂದು ವ್ಯವಸ್ಥೆಗಳನ್ನು ಸಹ ಹಾಳಾಗದೆ ರೀತಿ ಯಾವ ರೀತಿ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ಇದಿರುತ್ತೆ. ವೆನ್ ಇಟ್ ಕಮ್ಸ್ ಟು ರಾಯಲ್ಟಿ ಅಂತ ಬಂದಾಗ, ಇಲ್ಲಪ್ಪ ನಾವು ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ರೆ 15% ಕೊಡ್ತೀವಿ, ಇಲ್ಲ 10% ಕೊಡ್ತೀವಿ ಅಂತ ಹೇಳಿದಾಗ, ಇನ್ ಮಿಕ್ಕಿದೆಲ್ಲ 90%, 85% ಪ್ರಕಾಶಕರಿಗೆ ಉಳಿದು ಬಿಡುತ್ತೆ ಅಂತ ಹೇಳಿ ಚಿಕ್ಕದಾಗಿ ಆಲೋಚನೆ ಮಾಡ್ತಕ್ಕಂತಹ ಲೇಖಕರು ಇದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾವುವು ಭಾರತದಾದ್ಯಂತ ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಪ್ರಕಾಶನ ಮಾಡಿದಾಗ ಲೇಖಕರಿಗೆ ಕೇವಲ ಒಂದು 5 ಕಾಪಿನೋ 10 ಕಾಪಿನೋ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಒಂದು 5%, 6%, 8% ರಾಯಲ್ಟಿ ಕೊಡ್ತಾರೆ ಅಂತಂದಾಗ ಅವನ್ನ ಲೇಖಕರು ನಮ್ಮದೇ ಇರ್ತಕ್ಕಂಥ ಪರಿಸ್ಥಿತಿನಲ್ಲೂ ಇರ್ತಾರೆ.
ಮತ್ತೆ ಕೆಲವೊಬ್ರು ಲೇಖಕರು ತಾವೇ ಯಾಕೆ ನಮ್ಮ ಪುಸ್ತಕವನ್ನ ಪ್ರಕಾಶನ ಮಾಡಿ ನಾವೇ ಯಾಕೆ ಅದರಲ್ಲಿ ಹಣವನ್ನ ಮಾಡಬಾರ್ದು ಅನ್ನತಕ್ಕಂತಹ ಲೇಖಕರು ಇರ್ತಾರೆ. ಕೆಲವೊಬ್ರು ಕೇವಲ ನಮ್ಮ ಅಕಾಡೆಮಿಕ್ ಸ್ಕೋರ್ಗೆ ಮತ್ತೆ ನಮ್ಮ ಪ್ರಮೋಷನ್ಸ್ ಗಳಿಗೆ ಬೇಕು ಅಂತ ಹೇಳಿ ಒಂದ್ 5 ಕಾಪಿ 10 ಕಾಪಿ ಪ್ರಕಟಣೆ ಮಾಡಿ ಅದನ್ನ ಕೇವಲ ತಮ್ಮ ಅಕಾಡೆಮಿಕ್ ಜರ್ನಿನಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಲೇಖಕರು ಇರ್ತಾರೆ. ಹಾಗಾಗಿ ಇಲ್ಲಿ ಪುಸ್ತಕ ಅಂತಕ್ಕಂತಹ ಒಂದು ಉದ್ಯಮದಲ್ಲಿ ಹಲವಾರು ರೀತಿಯಾದಂತಹ ಬೇರೆ ಬೇರೆ ವಿಭಿನ್ನ ಆಯಾಮಗಳನ್ನ ನಾವು ನೋಡ್ಬೇಕಾಗತ್ತೆ. ಪ್ರಕಾಶಕರ ದೃಷ್ಟಿಕೋನದಿಂದ ಒಂದು ಪುಸ್ತಕವನ್ನ ಬಂಡವಾಳ ಹಾಕಿ ಪ್ರಕಟಣೆ ಮಾಡೋದೇ ದೊಡ್ಡ ಸಾಹಸ. 40,000ನೋ 50,000ನೋ 1,00,000ನೋ ದುಡ್ಡು ಹಾಕಿ ಅದನ್ನ ಪ್ರಕಟಣೆ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಅದಕ್ಕೆ ಬಂಡವಾಳ ಹಾಕಿ ಮತ್ತೆ ಅದನ್ನ ಲೇಖಕರಿಗೆ ಒಂದು 5% 10% ಒಂದು ರಾಯಲ್ಟಿ ಕೊಟ್ಟು ಅದನ್ನ ಗೋಡೌನಲ್ಲಿ ತಂದು 2-3 ವರ್ಷ ಕಾಪಾಡಿ ಅದನ್ನ ಬೇರೆ ಬೇರೆ ಎಲ್ಲಾ ಲೈಬ್ರರೀಸ್ ಗಳಿಗೆ ಹಂಚಿ ಬುಕ್ ರಿವ್ಯೂ ಕಳಿಸಿ ಪ್ರತಿನಿತ್ಯ ಒಂದೇ ಒಂದು ಪುಸ್ತಕ ಆರ್ಡರ್ ಬಂದ್ರು ಅದನ್ನ ಪ್ರಿಂಟ್ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದೇ ದೊಡ್ಡ ಸಾಹಸದ ಕೆಲಸ. ಹಾಗಾಗಿ ಒಂದು ಪ್ರಕಾಶನ ಅಂತಕ್ಕಂಥದ್ದು ಪ್ರಕಾಶಕನಾಗಿ ನಿಂತ್ಕೊಂಡಾಗ ಹಲವಾರು ತೊಡಕುಗಳು, ಅದು ವಿಭಿನ್ನ ಆಯಾಮಗಳು ಪ್ರಕಾಶಕನಿಗೆ ಗೊತ್ತಿರುತ್ತೆ. ಒಬ್ಬ ಲೇಖಕನಾಗಿ ನಾನು ಸಹ ಏನಾದ್ರೂ ನೋಡ್ತಾ ಇದ್ರೆ ಹೌದಲ್ವಾ, ಇದು ನಾವು ಇಷ್ಟೊಂದು ಕಷ್ಟಪಡ್ತೀವಿ ಬಟ್ ನಮ್ಗೆ ಸಿಗ್ತಕ್ಕಂತಹ ಲಾಭ ಅತ್ಯಂತ ಕಡಿಮೆದಲ್ವಾ, ಬರೀ ರಾಯಲ್ಟಿ ನಮ್ಗೆ 5% ಕೊಡ್ತಾರಲ್ವಾ 10% ಕೊಡ್ತಾರಲ್ವಾ ಅಂತಕ್ಕಂಥದ್ದು ಇದೆ. ಮತ್ತೆ ಹಾಗೆಯೇ ಒಬ್ಬ ಲೇಖಕ ಪ್ರಕಾಶಕನಾಗಿ ತನ್ನ ಪುಸ್ತಕವನ್ನ ಪ್ರಕಟಣೆ ಮಾಡಿ ಅವರೇ ಅದನ್ನ ಪ್ರಚಾರ ಮಾಡಿ ಅದರಿಂದ ಅತ್ಯುತ್ತಮ ಲಾಭವನ್ನ ಗಳಿಸ್ತಕ್ಕಂತಹ ಉದಾಹರಣೆಗಳು ಸಹ ಇದಾವೆ. ಸೊ ಇವೆಲ್ಲವನ್ನು ಒಳಗೊಂಡಂತಹ ಆಯಾಮಗಳಿಗೆ ಈ ವಿಡಿಯೋ ನೋಡಿದಂಥವ್ರು ಅವರದೇ ಆದ ಅಭಿಪ್ರಾಯಗಳನ್ನ ಹಂಚಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಪುಸ್ತಕ ಪ್ರಕಾಶನ ಮಾಡೋದು ಲೇಖಕರಿಗೆ ಇರ್ತಕ್ಕಂತಹ ತೊಡಕುಗಳೇನು, ಪ್ರಕಾಶಕನಿಗೆ ಇರ್ತಕ್ಕಂತಹ ತೊಡಕುಗಳೇನು, ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಕಿಂಡಲ್ ನಲ್ಲಿ ಪುಸ್ತಕ ಪ್ರಕಟಣೆ ಮಾಡೋದು ಹೇಗೆ, ಹಾಗೆಯೇ ಅಮೆಜಾನ್ ಫ್ಲಿಪ್ಕಾರ್ಟ್ ನಲ್ಲಿ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ ನಂತರ ಯಾವ ರೀತಿ ನಾವು ಮಾರ್ಕೆಟ್ ಮಾಡಬಹುದು, ಈಗ ಮೈಲ್ಯಾಂಗ್ ಅಂತಕ್ಕಂತಹ ಒಂದು ಸಂಸ್ಥೆ ಜೊತೆ ಒಡನಾಟ ಇಟ್ಕೊಂಡು ಅಲ್ಲಿ ಯಾವ ರೀತಿ ನಮ್ಮ ಪುಸ್ತಕಗಳನ್ನ ನಾವು ಕೊಡಬಹುದು, ಎಲ್ಲಿಂದ ಎಷ್ಟು ರಾಯಲ್ಟಿ ಬರುತ್ತೆ. ಈಗ ಪ್ರಸಿದ್ಧ ಪುಸ್ತಕ ಮಾರಾಟ ಸಂಸ್ಥೆಗಳಿಗೆ ನಮ್ಮ ಪುಸ್ತಕಗಳನ್ನ ಕೊಟ್ರೆ ಅವ್ರು ಎಷ್ಟು ಪರ್ಸೆಂಟೇಜು ಇದನ್ನ ಏನು ಡಿಸ್ಕೌಂಟ್ ಕೇಳ್ತಾರೆ, ಇಲ್ಲ ನಮ್ಮ ಪ್ರಕಟಣೆ ಮಾಡಿದಂತಹ ಪುಸ್ತಕಗಳನ್ನ ನಾವು ಬೇರೆ ಕಡೆ ಮಾರಾಟ ಮಾಡೋದಕ್ಕೆ ಹೋದ್ರೆ ಅಲ್ಲಿ ಯಾವ್ಯಾವ ರೀತಿಯಾದ ತೊಡಕುಗಳಾಗ್ತವೆ. ಈ ರೀತಿ 10 ಹಲವು ವಿಚಾರಗಳನ್ನ ಮತ್ತೆ ಬೇರೆ ಬೇರೆ ವಿಭಿನ್ನ ರೀತಿಯಾದಂತಹ ಕೆಲವೊಂದು ಆಯಾಮಗಳನ್ನ ನಾವು ಪ್ರಕಾಶನ ಕ್ಷೇತ್ರಕ್ಕೆ ಬಂದಾಗ ತಿಳ್ಕೊಳ್ಬೇಕಾಗತ್ತೆ. ಏನು ತಿಳ್ಕೊಳ್ದನೆ ಮೊದಲಿಗೆ ಏನು ತಿಳ್ಕೊಳ್ದನೆ ಕಾಲಿಟ್ರೆ ನಾವು ಆಗಿದ್ದಂತ ಬಂಡವಾಳನು ಬರೋದು ಕಷ್ಟ ಆಗುತ್ತೆ. ನಾನು ಆರಂಭದ ದಿನಗಳಲ್ಲಿ ಯಾವುದೇ ಪುಸ್ತಕ ಬಂದ್ರು ಸರಿ, ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಒಂದ್ ಪುಸ್ತಕ ಕೊಟ್ರು ಅಂದ ತಕ್ಷಣ ಬಂಡವಾಳ ಹಾಕಿ ಪ್ರಕಟಣೆ ಮಾಡಿರ್ತಕ್ಕಂಥ ದಿನಗಳು ಇದ್ವು. ಈಗ ಯಾವುದೇ ಪುಸ್ತಕ ಬಂದ್ರು ಅದನ್ನ ಒಂದು ರಿವ್ಯೂ ಕಮಿಟಿ ಕಳಿಸಿ ಅಲ್ಲಿ ನಮ್ಮ ರಿವ್ಯೂವರ್ಸ್ ಓಕೆ ಈ ಪುಸ್ತಕ ಪ್ರಕಟಣೆ ಮಾಡ್ಬೋದು ಅಂತ ಹೇಳಿದ್ರೆ ಮಾತ್ರ ಅದನ್ನ ನಾನು ಪ್ರಕಟಣೆಗೆ ಕೈಗೊಳ್ತೀನಿ. ಮತ್ತೆ ಅದರಲ್ಲೂ ಸಿಲೆಬಸ್ ಓರಿಯೆಂಟೆಡ್ ಆದಂತಹ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದೆ ಅದರಲ್ಲಿ ಅವು ಅತ್ಯಂತ ಒಂದು 2-3 ವರ್ಷದಲ್ಲಿ ಖಾಲಿ ಆಗ್ತಕ್ಕಂತಹ ಉದಾಹರಣೆಗಳು ಇದಾವೆ. ಕೆಲವೊಂದು ಅತ್ಯಂತ ಪ್ರಖ್ಯಾತ ಲೇಖಕರುಗಳು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಇರ್ತಕ್ಕಂಥ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ರು ಸಹ ಆ 1000 ಕಾಪಿ ಪ್ರಕಟಣೆ ಮಾಡಿ 5-6 ವರ್ಷ ಆದ್ರೂ ಅವು ಸೇಲ್ ಆಗದೆ ಇರ್ತಕ್ಕಂತಹ ಪರಿಸ್ಥಿತಿನಲ್ಲೂ ಇದಾವೆ. ಹಾಗಾಗಿ ಈ ಅನುಭವದ ಆಧಾರದ ಮೇಲೆ ನಾವು ಕೆಲವೊಂದು ಮಾನದಂಡಗಳನ್ನ ಅನುಸರಿಸಿ ವ್ಯಾವಹಾರಿಕ ಚತುರತೆಯಿಂದ ನಾವು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದೆ ಆದಲ್ಲಿ ನಮ್ಗೆ ಈ ಕ್ಷೇತ್ರದಲ್ಲಿ ಲೇಖಕರಾಗಿಯೂ ಸಹ ಯಶಸ್ವಿ ಗಳಿಸಬಹುದು, ಪ್ರಕಾಶಕರಾಗಿಯೂ ಸಹ ಯಶಸ್ವಿ ಗಳಿಸಬಹುದು. ಹಾಗೆಯೇ ಯಾವ ಒಂದು ಸಬ್ಜೆಕ್ಟ್ ಟೈಟಲ್ ಮೇಲೆ ನಾನು ಪುಸ್ತಕ ಬರೆದ್ರೆ ಆ ಪುಸ್ತಕ ನಾವು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಬಹುದು ಅಂತಕ್ಕಂಥ ಅನುಭವನು ಇರ್ಬೇಕಾಗತ್ತೆ. ಮತ್ತೆ ಈ ನಮ್ಮ ಪುಸ್ತಕಗಳನ್ನ ಸಾರ್ವಜನಿಕ ಗ್ರಂಥಾಲಯಕ್ಕೆ ಯಾವ ರೀತಿ ನಾವು ಕೊಡ್ಬೇಕು, ರಿಜಿಸ್ಟರ್ ಮಾಡಿಸ್ಬೇಕು, ಕಾಪಿ ರೈಟ್ ನ ಯಾವ ರೀತಿ ನಾವು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಬುಕ್ ಕವರ್ ಪೇಜ್ ಡಿಸೈನ್ ಅನ್ನ ತುಂಬಾ ಪ್ರೊಫೆಷನಲ್ಸ್ ಕಡೆಯಿಂದ ಮಾಡಿದಾಗ ಅದರ ಅನುಕೂಲತೆಗಳೇನು, ಮತ್ತೆ ಆ ಡಿಸೈನ್ ಅನ್ನು ಅಷ್ಟೇ ಯಾವ ರೀತಿನಲ್ಲಿ ಪುಸ್ತಕವನ್ನ ನಾವು ಡಿಸೈನ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಪ್ರಿಂಟಿಂಗ್ ಬಗ್ಗೆನೂ ಸಹ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದ್ರೆ ನಾವು ಈ ಪುಸ್ತಕ ಪ್ರಕಾಶನಕ್ಕೆ ಸಂಬಂಧಪಟ್ಟಂತೆ ಲೇಖಕರಾಗಿ ಪ್ರಕಾಶಕರಾಗಿ
ಯಶಸ್ವಿಗೊಳಿಸೋದಕ್ಕೆ ಇದೆಲ್ಲ ಸುಮಾರು 10 ಹಲವು ವಿಷಯಗಳನ್ನ ನಾವು ತಿಳ್ಕೊಂಡಿದ್ರೆ ಮಾತ್ರ ಆ ಕ್ಷೇತ್ರದಲ್ಲಿ ಲಾಭ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈ ವಿಷಯದ ಕುರಿತಾಗಿ ನಿಮ್ಗೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಸಂದೇಹಗಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರ್ತಕ್ಕಂತಹ ವಿಷಯಗಳನ್ನ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮತ್ತೆ ನಿರುತಾ ಪಬ್ಲಿಕೇಶನ್ಸ್ ಬಹಳ ಮುಖ್ಯವಾಗಿ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಅಂತಾನೆ ಹೆಚ್ಚಿಗೆ ಒತ್ತು ಕೊಟ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಾ ಇದೀವಿ. ಯಾಕೆಂತಂದ್ರೆ ನಿರುತಾ ಪಬ್ಲಿಕೇಶನ್ಸ್ ಮತ್ತೆ ಸಮಾಜ ಕಾರ್ಯದ ಹೆಜ್ಜೆಗಳು ಅಂತಕ್ಕಂತಹ ಒಂದು ಪತ್ರಿಕೆ ಮುಖಾಂತರ ಈ ಭಾರತದಾದ್ಯಂತ ಇರತಕ್ಕಂತಹ ಎಲ್ಲ ಸಮಾಜ ಕಾರ್ಯ ಶೈಕ್ಷಣಿಕ ಸಂಸ್ಥೆಗಳ ಜೊತೆ ಒಡನಾಟ ಹೊಂದಿದೆ. ನಾವು ಒಂದು ಪುಸ್ತಕ ಮಾಡಿದ್ರೆ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅವ್ರನ್ನ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಈಗ ಸೋಷಿಯಲ್ ವರ್ಕ್ ಫುಟ್ ಪ್ರಿಂಟ್ಸ್ ಅಂತಕ್ಕಂತಹ ಒಂದು ಗೂಗಲ್ ಗ್ರೂಪ್ನು ಸಹ ನಾವು ಮಾಡಿರೋದ್ರಿಂದ ನಮ್ಮ ಆ ಗ್ರೂಪ್ ಮುಖಾಂತರ ಸುಮಾರು 8,000ಕ್ಕೂ ಹೆಚ್ಚು ಸೋಷಿಯಲ್ ವರ್ಕರ್ಸ್ ನಮಗೆ ಕನೆಕ್ಟ್ ಆಗಿದ್ದಾರೆ. ನಾಟ್ ಓನ್ಲಿ ಇನ್ ಗೂಗಲ್ ಗ್ರೂಪ್, ಅದೇ ರೀತಿಯಾಗಿ ನಾವು ಸುಮಾರು ಹೇಳ್ಬೇಕು ಅಂತಂದ್ರೆ ಗೂಗಲ್ ಗ್ರೂಪ್ ಇರ್ಬೋದು, ಫೇಸ್ಬುಕ್ ಗ್ರೂಪ್ ಇರ್ಬೋದು, ನಮ್ಮ ವೆಬ್ಸೈಟ್ ಅಲ್ಲಿ ಇರಬಹುದು, ಮತ್ತೆ ಲಿಂಕ್ಡ್ ಇನ್ ಗ್ರೂಪ್ಸ್ ಗಳಿರ್ಬೋದು. ಈ ರೀತಿ ಸುಮಾರು 20-25 ಸಾವಿರಕ್ಕೂ ಹೆಚ್ಚು ಜನ ಸಮಾಜ ಕಾರ್ಯಕರ್ತರನ್ನ ನಾವು ಆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಕನೆಕ್ಟ್ ಆಗಿರೋದ್ರಿಂದ ಯಾವುದೇ ಪುಸ್ತಕ ನಾವು ಪ್ರಕಟಣೆ ಮಾಡಿದ್ದೆ ಆದಲ್ಲಿ ಅದು ಅತ್ಯಂತ ಶೀಘ್ರವಾಗಿ ಸಮಾಜ ಕಾರ್ಯಕರ್ತರನ್ನು ತಲುಪುತ್ತೆ. ಮತ್ತೆ ನಮ್ದೇ ಆದಂತಹ ಡೆಡಿಕೇಟೆಡ್ ಆಫೀಸ್ ಇರೋದ್ರಿಂದ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಮ್ಮ ಆಫೀಸಲ್ಲಿ ನಮ್ದೇ ಆದಂತಹ ಸ್ಟಾಫ್ಗಳು ಇರೋದ್ರಿಂದ 5 ವರ್ಷದ ಹಿಂದೆ ಪುಸ್ತಕ ಪ್ರಕಟಣೆ ಮಾಡಿದ್ರು ಅದು ನಮ್ಮಲ್ಲಿ ದೊರೆಯುತ್ತೆ, 8 ವರ್ಷ ಹಿಂದೆ ಮಾಡಿದ್ರು ದೊರೆಯುತ್ತೆ. ಮತ್ತೆ ಒಂದು ಪುಸ್ತಕ ಸಾಮಾನ್ಯವಾಗಿ ಯಾವುದೇ ಪ್ರಕಾಶಕ ಆಗ್ಲಿ ಕನ್ನಡದಲ್ಲಿ ಬಂದಂತಹ ಒಂದು ಪುಸ್ತಕವನ್ನ ಫಸ್ಟ್ ಇಂಪ್ರೆಷನ್ ನ ಅತ್ಯಂತ ಉತ್ಸುಕವಾಗಿ ಪ್ರಕಟಣೆ ಮಾಡ್ತಾರೆ. ಯಾಕೆಂತಂದ್ರೆ ಕರ್ನಾಟಕ ಸರ್ಕಾರ ಸುಮಾರು 250ರಿಂದ 300 ಕಾಪಿನ ಅದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಮೂಲಕ ಕೊಂಡ್ಕೊಳ್ಳುತ್ತೆ. ಕೊಂಡ್ಕೊಂಡಾಗ ನಾವು ಹಾಕಿರ್ತಕ್ಕಂತಹ ಬಂಡವಾಳ ವಾಪಸ್ ಬರುತ್ತೆ. ಸೊ ಹಾಗಾಗಿ ಪ್ರಥಮ ಪ್ರಕಾಶನ ಮಾಡ್ಬೇಕು ಅಂತಂದಾಗ ಪಬ್ಲಿಷರ್ಸ್ ತುಂಬಾ ಉತ್ಸಾಹ ತೋರಿಸ್ತಾರೆ, ಪ್ರಕಟಣೆ ಮಾಡ್ತಾರೆ. ಅದೇ ಎರಡನೇ 1,000 ಪ್ರತಿ ಖಾಲಿ ಆಗೋಯ್ತು ಅಂತಂದ್ರೆ ಎಷ್ಟೋ ಪ್ರತಿಗಳು ಅವು ಮಾರಾಟಕ್ಕೆ ಸಿಗಲ್ಲ. ಮತ್ತೆ ಯಾವ ಪ್ರಕಾಶಕನು ಉತ್ಸುಕನಾಗಿ ಅದನ್ನ ಪ್ರಿಂಟು ಮಾಡಲ್ಲ. ಸೊ ಇದೆಲ್ಲ ವಿಷಯಗಳನ್ನು ಒಂದ್ ಕಡೆ ಸೇರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆಯೇ ಈ NBT ನ್ಯಾಷನಲ್ ಬುಕ್ ಟ್ರಸ್ಟ್ ಸಬ್ಸಿಡೈಸ್ ಸ್ಕೀಮ್ ಅಂತ ಇದೆ. ಈಗ ನಾವು ಶ್ರೀಯುತ ಶಂಕರ್ ಪಾಠಕ್ ಅವರ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದಾಗ ನಮ್ಗೆ ಆ ಸ್ಕೀಮ್ ಬಗ್ಗೆ ಗೊತ್ತಿರಲಿಲ್ಲ. ಈ NBT ಸಬ್ಸಿಡೈಸ್ ಸ್ಕೀಮ್ ಅಲ್ಲಿ ನಾವೇನಾದ್ರೂ ಒಂದು ಪುಸ್ತಕ ಅಕಾಡೆಮಿಕ್ ಕ್ಷೇತ್ರಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿ ವಿಶ್ವವಿದ್ಯಾನಿಲಯಗಳಿಂದ ನಾವು ಒಂದು ಶಿಫಾರಸು ಪತ್ರವನ್ನ NBT ಸಂಸ್ಥೆಗೆ ಕಳಿಸಿದಲ್ಲಿ ಆ NBT ಸಂಸ್ಥೆಯವರೇ ನಮ್ಮ ಪುಸ್ತಕಗಳನ್ನ ಆಯ್ಕೆ ಮಾಡಿ ಅದಕ್ಕೆ ತಗುಲುವ ಎಲ್ಲ ಸಂಪೂರ್ಣವಾದಂತಹ ಪ್ರಿಂಟಿಂಗ್ ವೆಚ್ಚನ ಕೊಡ್ತಾರೆ. ಆ ಪ್ರಿಂಟಿಂಗ್ ವೆಚ್ಚ ಅದಲ್ಲಿ ಸುಮಾರು ಒಂದು 60%, ನನ್ಗೆ ನಿಖರವಾಗಿ ಗೊತ್ತಿಲ್ಲ, ಲಾಸ್ಟ್ ನಾನು ಒಂದು 5-6 ವರ್ಷದ ಮುಂಚೆ ನಾವು ಆ ಒಂದು ಸ್ಕೀಮ್ ಅಲ್ಲಿ ಆ ಒಂದು ಫಂಡಿಂಗ್ ನ ತೆಗೆದುಕೊಂಡಿದ್ದು. ಒಂದು 60% ಫಾರ್ ದ ಆಥರ್, ಒಂದು 40% ಫಾರ್ ದ ಪ್ರಿಂಟರ್, ಪಬ್ಲಿಷರ್ಗೆ ಕೊಡ್ತಾರೆ. ಸೊ ಈ ಒಂದು ಸ್ಕೀಮ್ ಬಗ್ಗೆ ನೀವು NBT ವೆಬ್ಸೈಟ್ ಹೋದ್ರೆ ಹೋಗಿ ನೋಡಬಹುದು. ಈ ರೀತಿ 10 ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ರೆ ಲೇಖಕ ಆಗ್ಲಿ ಪ್ರಕಾಶಕ ಆಗ್ಲಿ ನಮ್ಗೆ ಅದರಿಂದ ಲಾಭಗಳು ಆಗ್ತಕ್ಕಂಥದ್ದು ಹೆಚ್ಚಾಗುತ್ತವೆ. ಮುಂದಿನ ನನ್ನ ವಿಡಿಯೋಗಳಲ್ಲಿ ಈ ಪ್ರಕಾಶನ ಕ್ಷೇತ್ರದ ಕುರಿತಾಗಿ ಒಂದೊಂದೇ ವಿಷಯಗಳನ್ನ ತೆಗೆದುಕೊಂಡು ಸಾಧ್ಯವಾದ್ರೆ ನಾನು ಈ ನಮ್ಮ ಫೇಸ್ಬುಕ್ ಲೈವ್ಗೆ ಬರೋದ್ರ ಮುಖಾಂತರ ನನಗೆ ತಿಳಿದಂಥದ್ದನ್ನ ನಾನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನಿಮ್ಮ ಯಾವುದೇ ರೀತಿಯಾದಂತಹ ಈ ಪ್ರಕಾಶನ ಮತ್ತೆ ಲೇಖನಗಳ ಬಗ್ಗೆ, ಲೇಖಕರಾಗುವುದರ ಬಗ್ಗೆ ನಿಮ್ಮ ಅನುಮಾನಗಳಿದ್ರೆ ನನಗೆ ದಯಮಾಡಿ ತಿಳಿಸಿ. ಹಾಗೆಯೇ ನೀವೇನಾದ್ರೂ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಪುಸ್ತಕಗಳನ್ನ ಸಮಾಜ ಕಾರ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ಪ್ರಕಟಣೆ ಮಾಡೋದಿದ್ರೆ ದಯಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸಮಾಜ ಕಾರ್ಯ ಕ್ಷೇತ್ರ ಒಂದೇ ಅಲ್ಲ, ಬೇರೆ ಕ್ಷೇತ್ರಗಳ ಬಗ್ಗೆನೂ ಕೆಲವೊಂದು ಪರ್ಟಿಕ್ಯುಲರ್ ವಿಷಯಗಳ ಬಗ್ಗೆ ನೀವು ಪ್ರಕಟಣೆ ಮಾಡೋದಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರಕಾಶನ ಸಂಸ್ಥೆಯಿಂದ ಆದಷ್ಟು ನಾವು ಪಬ್ಲಿಷ್ ಮಾಡೋದಕ್ಕೆ ನೋಡ್ತೀವಿ. ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನಿಮ್ಮ ಯಾವುದೇ ಅನುಮಾನ, ಬೇರೆ ಬೇರೆ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ನನಗೆ ಗೊತ್ತಿರುವ ನಿಟ್ಟಿನಲ್ಲಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.